76 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಭಗವಂತನ ದಯದಿಂದ ಕರ್ನಾಟಕದಲ್ಲಿ ಸಮೃದ್ಧವಾದಂಥ ಮಳೆ ಬರಲಿ ಎಂದು ಆ ದೇವರಲ್ಲಿ ನಾವು ಸಹ ಪ್ರಾರ್ಥನೆ ಮಾಡ್ರು. ಎರಡನೇದಾಗಿ ಇವತ್ತು ನಮ್ಮ ಬೇಸೂರು ಗ್ರಾಮದಲ್ಲಿ ನಿಮಗೆ ಗೊತ್ತಿದೆ, ವಿದ್ಯುತ್ ಅನುಸ್ಥಾವರ ಆಗುತ್ತಂತ ಹೇಳಿ ಏನು ಭಾಳ ರಾಜ್ಯ ಮತ್ತು ಜಿಲ್ಲೆಯಲ್ಲೆಲ್ಲ ಸುದ್ದಿ ಆಯಿತು. ಆನಂತರ ಭಾಳಷ್ಟು ರೈತರು ಹೋರಾಟವನ್ನು ಮಾಡಿದರು. ಪಾಪ ಭಾಳ ಹೆದರಿಕೊಂಡ್ರು ರೈತರು, ಬಡವರು. ನಮ್ಮ ಮನೆ ಖಾಲಿ ಆಗುತ್ತೆ, ಜಾಗ ಖಾಲಿ ಆಗುತ್ತೆ, ನಾವು ಎಲ್ಲಿ ಹೋಗೋಣ ಅನ್ನೋ ಭಯಭೀತರಾಗಿದ್ದರು. ಭಾಳ ಹೋರಾಟಗಳನ್ನು ಮಾಡಿದರು. ಆನಂತರ ನಾನು ಸಹ ಹೋರಾಟದಲ್ಲಿ ಭಾಗಿಯಾಗಿದ್ದೆ. ನಾನು ಅವತ್ತು ಮಾತು ಕೊಟ್ಟಿದ್ದೆ. ಇವತ್ತು ಹಿಂದಿನ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿ ಅವರಿಗೆಲ್ಲ ಮನವಿ ಕೊಟ್ಟು ಅವ್ರು ಹೇಳಿದರು, ಒಂದು ಹೋರಾಟ ಮಾಡಿ ನಿಮ್ಮ ಅಬ್ಜೆಕ್ಷನ್ ಕೊಡಬೇಕು ಅಂತ ಕೇಳಿದರು, ಕೊಟ್ಟಿದ್ದಾರೆ. ಆ ನಂತರ ಇವತ್ತೇನು ನಮ್ಮ ಮಲೆನಾಡು ಭಾಗದಲ್ಲಿ ಜನರಿಗೆ ಭಯ ಏನಿತ್ತು ಅದನ್ನು ಈಗ ಹೋಗಲಾಡಿಸೋ ರೀತಿಯಲ್ಲಿ ಅದನ್ನು ರದ್ದುಗೊಳಿಸಿದ್ದಾರೆ. ಅಂದರೆ ಅದನ್ನು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲೂ ಬೇಡ ಅಂತೇಳಿ ಹಿಂದಿನ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿ ಅವರು ಕರ್ನಾಟಕ ಕೇಂದ್ರ ಸರ್ಕಾರಕ್ಕೆ ಲೆಟರ್ ಮಾಡಿದ್ದಾರೆ. ಇವತ್ತು ಆ ಭಯವನ್ನು ರೈತರಿಗೆ ತಪ್ಪಿಸಿದ್ದೀವಿ. ಈಗ ನಾನು ಹೇಳಿದ್ದೆ ಅವರಿಗೆ, ನೋಡಿ, ನಾನಿರುವವರೆಗೆ ಯಾವ ಕಾರಣಕ್ಕೂ ನಿಮಗೆ ಅಲ್ಲಿ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದೆ. ಯಾಕಂದರೆ ಅಲ್ಲೇ ಡ್ಯಾಮ್ ಇದೆ, ಕುಡಿಯೋ ನೀರಿದೆ, ಕೊಡಬೇಕಾಗುತ್ತೆ. ಇವೆಲ್ಲ ಸೋರಿಕೆ ಆಗುವಂಥದ್ದು ಇವೆಲ್ಲ ನಾವು ನೋಡ್ದಂಗೆ ಇಡೀ ದೇಶದಲ್ಲಿ ಎಲ್ಲೂ ಅದು ತುಂಬ ಇದೇನು ಆಗಿಲ್ಲ ಅಂತೆ. ಎಲ್ಲ ಹೊರದೇಶದಲ್ಲಿ ಯಾವುದೋ ಕಳಪೆ ಇದು ತಗೊಬೋದು ಇಲ್ಲಿ ಹಾಕಿ ಮಾಡ್ತಾರೆ ಅನ್ನೋ ಒಂದು ನ್ಯೂಸನ್ನು ಚೀಫ್ ಸೆಕ್ರೆಟರೇ ನಮಗೆ ಹೇಳಿದರು. ಹಾಗಾಗಿ ಆ ರೈತರಿಗೆ ಇವತ್ತು ನೆಮ್ಮದಿಯ ವಾತಾವರಣ ಕೊಡಲಿಕ್ಕೆ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಆ ರೀತಿಯ ಭಯ ವಾತಾವರಣ ಇಲ್ಲ. ಎರಡನೇದಾಗಿ ಮತ್ತೊಂದು ರಾಜ್ಯದಲ್ಲಿ ವಿದ್ಯುತ್ ಏನು ಇವತ್ತು ಖಾಸಗೀಕರಣ ಮಾಡ್ತಾರೆ ಅನ್ನೋದು ಏನು ಇತ್ತು, ನಮ್ಮಲ್ಲೂ ಸಹ ಬಂದ್ ಮಾಡಿ ರೈತರು ಮತ್ತು ಇತರರೆಲ್ಲ ಹೆದರ್ಕೊಂಡು ಹೋರಾಟ ಮಾಡಿದರು. ಇಡೀ ರಾಜ್ಯದಲ್ಲಿ ನೌಕರರೆಲ್ಲ ಹೋರಾಟ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಕೊಟ್ಟಿದ್ದಾರೆ. ಮೊನ್ನೆ ಜಾರ್ಜ್ ಅವರು ಸಹ ಇಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಂದಾಗಲೂ ಒಂದು ಮಾತು ಹೇಳಿದ್ದಾರೆ. ನಾನು ಸಹ ಮಾನ್ಯ ಮುಖ್ಯಮಂತ್ರಿಗಳನ್ನು ಮಾತಾಡಿದೆ, ಹಾಗೆ ನಮ್ಮ ನಾಯಕರಾದ ಜಾರ್ಜ್ ಸಾಹೇಬ್ರ ಹತ್ರ ಮಾತಾಡಿದ್ದೀನಿ. ಯಾಕಂದರೆ ವಿದ್ಯುತ್ನ ಖಾಸಗೀಕರಣ ಮಾಡಲಿಕ್ಕೆ ಒತ್ತಡವನ್ನು ಕೇಂದ್ರ ಸರ್ಕಾರ ಹಾಕ್ತಾ ಇದೆ. ಕೇಂದ್ರ ಸರ್ಕಾರ ಎರಡೂ ಅದೇ, ಅಣು ವಿದ್ಯುತ್ ಸ್ಥಾವರನೂ ಅವರೇ ಒತ್ತಡ ಹಾಕ್ತಾ ಇರೋದು. ಇದನ್ನು ಸಹ ಬೇರೆ ಯಾವುದಾದ್ರು ಕಂಪ್ನಿಗೆ, ರಿಲಯನ್ಸ್ನಿಗೆ, ಅದಾನಿಗೆ ಕೊಡಬೇಕು. ಏರ್ಪೋರ್ಟ್ ಕೊಟ್ಟಾಯಿತು, ಇನ್ನೊಂದು ಕೊಟ್ಟಾಯಿತು, ಹಾಗೆ ಇವನು ಕೊಡಬೇಕನ್ನೋ ಒತ್ತಾಯವನ್ನು ಹಾಕ್ತಿದ್ದಾರೆ. ಈ ರಾಜ್ಯದಲ್ಲಿ ಹಲವಾರು ರೈತರು ಬಂಗಾರಪ್ಪನವರು ನಾಯಕತ್ವದಲ್ಲಿ ಅವರು ಮುಖ್ಯಮಂತ್ರಿ ಆದಂಥ ಕೊಟ್ಟಂಥ ಇವತ್ತು ವಿದ್ಯುತ್ತು ಇಡೀ ರಾಜ್ಯದಲ್ಲಿ ಎಷ್ಟೋ ಕೋಟಿ ಜನ ಇವತ್ತು ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಅಂಥ ಇದನ್ನು ಇವತ್ತು ಖಾಸಗೀಕರಣ ಮಾಡಿದರೆ ಅವ್ರು ಬಂದ್ ಮಾಡ್ತಾರೆ. ಅವ್ರು ಯಾವುದಿಗೂ ರೈತರಿಗೆ ಅದ್ಯಾವುದು ಕೊಡ್ಲಿಕ್ಕೆ ಹೋಗೋದಿಲ್ಲ. ಅದೆಲ್ಲ ಅವ್ರು ಏನಿದ್ರು ಕರೆಂಟಾಗಿ ಬಿಲ್ ಇದಿದೆ, ಮೋಟ್ರ್ ಇದೆಯಾ, ಇದೆಯಾ ಹಾಕೋ ಕೊಡುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಅದನ್ನೂ ಸಹ ಏನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ರಾಜ್ಯದ ವಿದ್ಯುತ್ ಸಚಿವರು ಸಹ ಹೇಳಿದ್ದಾರೆ. ಯಾವ ಕಾರಣಕ್ಕೂ ಸಹ ನಮ್ಮ ರಾಜ್ಯದಲ್ಲಿ ನಾವು ಖಾಸಗೀಕರಣಕ್ಕೆ ಮಾಡೋಕ್ಕೆ ಬಿಡಬಾರ್ದು ಅಂತಂದು ಸಹ ಹೇಳಿದ್ದಾರೆ. ನಾನು ಸಹ ಅಷ್ಟೇ ಖಡಕ್ಕಾಗಿ ಹೇಳಿದ್ದೀನಿ, ಯಾವ ಕಾರಣಕ್ಕೂ ಮಾಡಲಿಕ್ಕೆ ಬಿಡಬಾರ್ದು ಅಂತ. ಪಾಪ ರೈತರು ಹೋರಾಟ ಮಾಡೋದು ಸಹಜ ಬಿಡಿ. ಮೊನ್ನೆ ರೈತ ಸಂಘದವರು ಇತರರು ಸೇರಿ ತಮ್ಮ ಭೂಮಿ ಮತ್ತು ಇದಾಗ್ಬೋದು, ಕರೆಂಟ್ ಇಲ್ಲ ಅಂದರೆ ಏನು ಮಾಡೋದು ಅನ್ನೋ ಪರಿಸ್ಥಿತಿಯಲ್ಲಿ ಹೋರಾಟ ಮಾಡೋದು ಸಹಜ ಇದೆ. ಅದನ್ನು ಮಾಡಿದ್ದಾರೆ. ಹಾಗಾಗಿ ನಮ್ಮ ರೈತ ಬಂದವರಿಗೆ ಮತ್ತು ವಿದ್ಯುತ್ ಏನು ನಮ್ಮ ನೌಕರರಿಗೆ, ಸಿಬ್ಬಂದಿಗಳಿಗೆ ನೀವು ಯಾರು ಹೆದರ್ಕೊಳ್ಳೋ ಅವಶ್ಯಕತೆಗಿಲ್ಲ. ರಾಜ್ಯ ಸರ್ಕಾರ ನಿಮ್ಮ ಪರವಾಗಿ ಧ್ವನಿಯಾಗಿರ್ತದೆ ಅನ್ನೋದನ್ನ ಒಂದು ಮಾತನ್ನು ಇವತ್ತು ನಾವು ಹೇಳಿಕ್ಕೆ 76 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.